ವೇಳೆ ಹೋದವನು ಮನುಷ್ಯನಾಗಿ ಹುಟ್ಟಿದ್ದರೆ, ಇಲ್ಲಿ ದಕ್ಷಿಣ ಕೊಟ್ರೆ ಪ್ರೀತಿ ಆಗತ್ತಂತ. ಅಂತೂ ಈ ಮನುಷ್ಯಂಗೂ ದಕ್ಷಿಣೆಗೆ ಗಂಟು ಹಾಕೋದು. ಇವನು ಮನುಷ್ಯನಾಗಿ ಹುಟ್ಟಿದ್ರೆ, ಅಷ್ಟು ಬೇಗ ಹುಟ್ಟಿರೋದಿಲ್ಲ, ಹುಟ್ಟಿದ್ದರೆ ಶ್ರಾದ್ದಂ ಸಪ್ತವಿಧಂ ಸ್ಮೃತಂ. ಶ್ರಾದ್ದ 8 ಬಗೆ, ಇನ್ನೊಂದು 7 ಬಗೆ, ಇನ್ನೊಂದು ಹೇಳ್ತಾರೆ. ಅವನೇನಾದ್ರೂ ಪ್ರಾಣಿಯಾಗಿ ಹುಟ್ಟಿದ್ರೆ ಅವನಿಗೆ ಇನ್ನೊಂದು ಯಾವುದೋ ಪ್ರೋಸೆಸ್ ಹೇಳ್ತಾರೆ, ಅದು ಮಾಡೋದ್ರಿಂದ ಅವತ್ತು ತೃಪ್ತಿ ಆಗುವಂತೆ. ಅವನು ಬೆಕ್ಕಾಗಿದ್ದ ಅನ್ಕೊಳ್ಳಿ, ಹೋದವನು ಬೆಕ್ಕಾಗಿ ಹುಟ್ಟಿದ್ದ. ಅವತ್ತು ಇಲ್ಲಿ ಶ್ರಾದ್ದ ಮಾಡಿದ್ರೆ ಅವನಿಗೆ 1 ಲೀಟರ್ ಹಾಲು 2 ಇಲಿ ಸಿಗೋ ತರ ವ್ಯವಸ್ಥೆ ಮಾಡ್ತಾರೆ. ಇವನೇನಾದ್ರೂ ಮಾಡಲಿ, ಅವನಿಗೆ ಬೇಕಾದದ್ದನ್ನ ಕನ್ವರ್ಟ್ ಮಾಡಿ ಕೊಡುವ ಯೋಗ್ಯತೆ ಇವರಿಗಿದೆ. ಈ ನಮ್ಮಲ್ಲಿ ಹಿಂದೆಲ್ಲ ಅನ್ನೋರು ಅದೆಷ್ಟು ನಿಜವೋ ಎಷ್ಟು ಸುಳ್ಳು. ಈ ಮಗು 2-3 ತಿಂಗಳಿದ್ದಾಗ ನಕ್ಕು ಇಕ್ಕು ಮಾಡ್ತಿದ್ರೆ ನೋಡು, ಯಾರೋ ಅವನ ಹೆಸರಲ್ಲಿ ಇವತ್ತು ಮಾಡಿರ್ಬೇಕು, ಅದಕ್ಕೆ ನಗುತ್ತಾ ಇಲ್ಲ ಮನೆಯವರು ಅಂತ ಹೇಳಿ. ಯಾರೋ ಪಿಂಡ ಪ್ರದಾನ ಮಾಡಿದ್ರೆ ಈ ಮಗು ನಗುತ್ತಾ ಇದೆ, ಸುಖವಾಗಿದೆ ಅಂತ. ಯಾರಿಗೆ ಎಷ್ಟು ನಿಜವೋ. ಹೋದವನಿಗೆ ತಕ್ಷಣ ಜನ್ಮ ಬರೋದು ಕಷ್ಟ, ಬರೋದೇ ಇಲ್ಲ ಅಂತ ಹೇಳಲಿಕ್ಕೆ ಆಗಲ್ಲ. ಮಧ್ವಾಚಾರ್ಯನ ಮನೆ ಪಕ್ಕದವನು ಬಂತಲ್ಲ, ಪಾತುಂಪಯಾಂ ಸಚಿವೇ ಕಿಲಗೋಪ್ರದೋಸ್ಮೈ ಪೂರ್ವಾಲಯ ಸ್ವಸುಸೂನುತಯ ಪ್ರಜಾತಃ ನಿರ್ವಾಣ ಹೇತು ಮಲಭೀಷ್ಟ ಪರಾತ್ಮ ವಿದ್ಯಾಂ ದಾನಂ ಧ್ರುವಂ ಫಲತಿ ಪಾತ್ರ ಗುಣಾನುಕೂಲ್ಯ. ಮಧ್ವಾಚಾರ್ಯನ ಮನೆ ಪಕ್ಕದವನು, ಮಧ್ವಾಚಾರ್ಯ ಹುಟ್ಟಿದಾಗ ಅವನಿಗೆ ಮಧ್ವಾಚಾರ್ಯರು ವಾಯುದೇವರು ಏನೂ ಗೊತ್ತಿಲ್ಲ. ಮಧ್ಯಗೇಹ ಭಟ್ಟರು ಯೋಗ್ಯರು, ದರಿದ್ರರು. ಅವರ ಮನೆಯಲ್ಲಿ ಪಾಪ ಮಗು ಆಗಿದೆ, ಬಾಣಂತನದಲ್ಲಿ ಹಾಲು ಮೊಸರು ಎಲ್ಲ ಬೇಕು, ನಾನು ದಾನ ಮಾಡ್ತೇನೆ. ದಾನ ಮಾಡಿದ, ವಯಸ್ಸಾಗಿತ್ತು, ಬೇಗ ಸತ್ತೋದ. ಪುನಃ ಅವನ ಮಗನಾಗಿ ಇವನೇ ಹುಟ್ಟದಂತೆ. ತನಗೆ ತಾನೇ ಮೊಮ್ಮಗನಾಗಿ ಹುಟ್ಟಿ ಮಧ್ವಾಚಾರ್ಯರಿಂದ ಶಾಸ್ತ್ರ ಕೇಳಿ ಮೋಕ್ಷ ಪಡೆದ. ಅಂದ್ರೆ ಇಮ್ಮಿಡಿಯೇಟ್ ಆಗು ಬರ್ಲಿಕ್ಕೆ ಚಾನ್ಸಸ್ ಇದೆ ಅಂತ ಇದೊಂದು ಇನ್ಸಿಡೆಂಟ್ ಇದೆ, ಇಲ್ಲ ಅಂತಿಲ್ಲ, ಹಾಗಾಗಬಹುದು ಅಂತ. ಹೀಗಾಗಿ ಶ್ರಾದ್ದವನ್ನ ಮಾಡುವುದರಿಂದ ಅವರು ಪ್ರೀತರಾಗ್ತಾರೆ ಅಂತ ಅದರ ಬಗ್ಗೆ ಇನ್ನೊಂದಿಷ್ಟು ವಿಚಾರಗಳನ್ನ ಇಲ್ಲಿ ಹೇಳಿ, ಸಪ್ತವ್ಯಾದ ದಶಾರಣೇಶು ಮೃಗಾಕಾಲಂಜರೇಗಿರೋ ಚಕ್ರವಾಕ ಶರದ್ವೀಪೆ ಹಂಸ ಸರಸಿಮಾನಸೆ ತೇವಿಜಾತ ಕುರುಕ್ಷೇತ್ರೆ ಬ್ರಾಹ್ಮಣ ವೇದಪಾಲಗಾಹ ಅಂತ 2 ಶ್ಲೋಕವನ್ನ ನಾವು ಪ್ರತಿ ಶ್ರಾದ್ದದಲ್ಲಿ ಹೇಳ್ತೀವಿ. ಇಲ್ಲಿದೆ ಹರಿವಂಶದ್ದು, ಮೊನ್ನೆ ಯೂಟ್ಯೂಬಲ್ಲೂ ಇದರ ಬಗ್ಗೆ ಕಡೆ ದಿವಸ ಹೇಳಿದ್ದುಂಟು. ಮುಖ್ಯವಾಗಿ ಏನಂದ್ರೆ ಇಲ್ಲಿ ಒಂದಿಷ್ಟು ವಂಶದ ಬಗ್ಗೆ ಹೇಳ್ತಾರೆ. ಇದು ಶುಕ್ರ ನೀತಿ ಅಂತ ಒಂದು ಪಕ್ಷಿಯ ಕಥೆ, ಇಲ್ಲೇ ಅದು ಬರೋದು. ಏನಾಯ್ತು ಅಂದ್ರೆ ಬ್ರಹ್ಮದತ್ತ ಅಂತ ಅವನ ಮನೆಯಲ್ಲಿ ಒಂದು ಪಕ್ಷಿ, ಪೂಜನಿಕ ಅಂತ ಪಕ್ಷಿ ಹೆಸರು. ಇಬ್ರು ತುಂಬಾ ಸ್ನೇಹದಿಂದ ಇದ್ರು. ಪೂಜನೀಯ ಅನ್ನೋ ಪಕ್ಷಿ ಒಂದು ಮೊಟ್ಟೆಯನ್ನ ಇಡ್ತು. ಆ ಮೊಟ್ಟೆಯಿಂದ ಒಂದು ಮರಿ ಆಯಿತು. ಬ್ರಹ್ಮದತ್ತನಿಗೂ ಒಂದು ಮಗು ಆಯಿತು. ಆ ಮಗು ಮತ್ತೆ ಈ ಹಕ್ಕಿ ಆಟ ಆಡ್ಕೊಂಡಿದ್ರು. ಒಂದಿನ ಏನು ಮಾಡಿದ, ಏನೋ ಆಟ ಆಡ್ತಾ ಮಗುನ್ ಕೊಂದಾಕ್ಬಿಟ್ಟ. ಆ ಪುಟ್ಟ ಹಕ್ಕಿಯನ್ನ ರಾಜಕುಮಾರ ಕೊಂದ್ಬಿಟ್ಟ. ಇದೆಲ್ಲೋ ಹೋಗಿದ್ದು ಬಂತು ಪೂಜನೀಯ ಪಕ್ಷಿ. ಪಾಪ ತನ್ನ ಮಗು ಸತ್ತಿದ್ದ ನೋಡಿ ತುಂಬಾ ವ್ಯಥೆ ಪಡ್ತು. ರಾಜ ಹೇಳ್ದ, ಸಾರಿ, ನಮ್ಮ ಮಗ ಕೊಂದ್ಬಿಟ್ಟ, ತಪ್ಪು ತಿಳಿಬೇಡ, ನಿಂಗೇನ್ ಬೇಕೋ ವ್ಯವಸ್ಥೆ ಮಾಡಿಕೊಡ್ತೇನೆ, ಅವನು ಕ್ಷಮಿಸು. ಅದೇನ್ ಮಾಡಿಡ್ತು, ಆ ಮಗನ ಕಣ್ಣು ಕಿತ್ತಿಟ್ಬಿಡ್ತು. ರಾಜನ ಮಗನ ಕಣ್ಣು ಕುಕ್ಕಿ ಕುರುಡನನ್ನಾಗಿ ಮಾಡಿತು. ಸರಿ, ರಾಜ ಅಂದ, ಆಯ್ತು, ಮುಯ್ಯಕ್ಕೆ ಮುಯ್ಯ ತೀರಿತು. ನನ್ನ ಮಗ ನಿನ್ನ ಕಂದನನ್ನ ಕೊಂದ, ನೀನು ನನ್ನ ಮಗನ ಕಣ್ಣನ್ನ ಕಿತ್ತಿದಿ, ಇನ್ಮೇಲಾದ್ರೂ ನಾವಿಬ್ರು ಒಟ್ಟಿಗೆ ಇರೋಣವ. ನಿಮ್ಮ ಅಪರಾಣೆ ನಾ ಇರಲ್ಲ. ನೀವು ಮನುಷ್ಯರು ಈಗ ಒಳ್ಳೆ ಮಾತು ಬೆಣ್ಣೆ ತರ ಮಾತಾಡಿ ನಿಮ್ ಮಗನ ಕಣ್ ಕಿತ್ತಿದ್ದಕ್ಕೆ ನಿಂಗೆ ತುಂಬಾ ಕೋಪ ಇದೆ, ನನ್ ಕುತ್ತಿಗೆ ಹಿಚ್ಕೋನೆ ನೀನು, ನಾನ್ ನಿನ್ ಜೊತೆ ಇರೋದಿಲ್ಲ. ಮತ್ತೆ ನೀ ಏನೋ ತಪ್ಪು ತಿಳ್ಕೊಂಡಿದಿ, ನಿನ್ನ ಮಗನ ಕಣ್ಣನ್ನ ಕುಕ್ಕಿದ್ದು ನಾನು ತಪ್ಪು ಮಾಡಿದೆ ಅಂತ. ಇಲ್ಲ, ಅವನು ತುಂಬಾ ಅನರ್ಥ ಆಗಬೇಕಾದದ್ದನ್ನ ಇಷ್ಟು ದಿನ ನೀನು ಅನ್ನ ಹಾಕಿದ್ದಕ್ಕೆ ಮುಂದೆ ಆಗಬೇಕಾದ ನರಕದ ತುಂಬಾ ಪಾಪವನ್ನ ಇಲ್ಲ ಕಣ್ಣನ್ನ ತೆಗೆದು ಅವನನ್ನು ಉದ್ಧಾರ ಮಾಡಿದ್ದೇನೆ ಅಂತ ಹೇಳಿ ಹೊಟ್ಟೋಯ್ತು. ಇದು ಶುಕ್ರನೀತಿ ಅಂತ ಇದನ್ನ ಕರೀತಾರೆ. ಆ ಸಂದರ್ಭದಲ್ಲಿ ಕೌಶಕಸ್ಯ ಸುತಾಸ್ತಾತ ಶಿಷ್ಯ ಗಾರ್ಗಸ್ಯ ಭಾರತ. ಕೌಶಿಕನ ಮಕ್ಕಳು, ವಿಶ್ವಾಮಿತ್ರರ ಮಕ್ಕಳು 7 ಜನ. ಅವರು ಒಬ್ಬರ ಮನೆಯಲ್ಲಿ, ಇವ್ರ ಮನೆಯಲ್ಲಿ ಇದ್ರು, ಭರದ್ವಾಜರ ಮನೆಯಲ್ಲಿ. ಅವರು ಆಕಳನ್ನ ಮೇಯಿಸ್ಕೊಂಡ್ಬನ್ನಿ ಅಂದಾಗ ಇವರು ಹೋದ್ರು. ತುಂಬಾ ಬಿಸಿಲು ಹೆಚ್ಚಾಯ್ತು. ಒಂದು ಆಕಳನ್ನ ಕೊಂದು ತಿಂದಾಕ್ಬಿಟ್ರು. ಅದರಲ್ಲಿ ತಿನ್ನೋ ಮುಂಚೆ ಶ್ರಾದ್ದ ಮಾಡಿ ಪಿತೃಗಳಿಗೆ ಅರ್ಪಿಸಿ ಅದನ್ನ ತಿಂದಿದ್ರು. ಮುಂದೆ ಸುಳ್ಳು ಹೇಳಿದ್ದಕ್ಕೆ ಅವರು ಬೇಗ ಸತ್ತು ವ್ಯಾಧರಾದರು. ವ್ಯಾಧರ ನಂತರದಲ್ಲಿ ಚಕ್ರವಾಕ ಅನ್ನೋ ಪಕ್ಷಿಗಳಾದ್ರು. ಆಮೇಲೆ
ಜಿಂಕೆಗಳಾದ್ರು, ಕಡೆಗೆ ಮಾನಸ ಸರೋವರದಲ್ಲಿ ಹಂಸ ಪಕ್ಷಿಗಳಾಗಿದ್ರು. ದೇವರ ಧ್ಯಾನ ಮಾಡಿದಾಗ ಕೂತಾಗ ಒಂದು ರಾಜನ ಬೆಟಾಲಿಯನ್ ಬಂತು. ಒಬ್ಬ ರಾಜ ಇನ್ನೊಂದು ಆ 3 ಪಕ್ಷಿಗಳು ಅನ್ಕೊಳ್ತಂತೆ, ಇವ್ರ ತರ ನಾವು ಆದ್ರೆ ಚೆನ್ನಾಗಿರುತ್ತೆ ಅಂತ. ಒಂದು ರಾಜನಾಗ್ತೀನಿ ಅಂತ, ಇನ್ನೊಂದು ಮಂತ್ರಿ ಆಗ್ತೀನಿ ಅಂತ, ಮತ್ತೊಬ್ಬ ಅವನ ಸ್ನೇಹಿತನಾಗ್ತೀನಿ ಅಂತ. ಅವರೆಲ್ಲ ಹೋದ ಮೇಲೆ 4 ಬೈದು, ನೀವೆಲ್ಲ ಆಗ್ತೀರಿ, ಮುಂದೇನ್ ಮಾಡ್ತೀರಿ? ಹಾಗೆ ಸುಖವಾಗಿರ್ತೀರಿ. ನಿಮ್ ತಲೆ ಮನುಷ್ಯನಾದಾಗ ಹಿಂದಿನ ಜನ್ಮದ್ದೇನು ನೆನಪಿರೋದಿಲ್ಲ, ಹಾಳಾಗ್ಬಿಡ್ತೀರಿ. ನಾವೆಲ್ಲೋ ನೀವೆಲ್ಲೋ ಏನಾದ್ರೂ ಮಾಡಿ ಅಂದಾಗ ನೀವು ಹುಟ್ಟಿದ ಊರಲ್ಲೇ ಹುಟ್ಟುತ್ತೀವಿ ಅಂತ ಎಲ್ಲ ಕುರುಕ್ಷೇತ್ರದಲ್ಲಿ ಹುಟ್ಟಿ ರಾಜ ಚೆನ್ನಾಗಿದ್ದ, ಏನು ಹಿಂದಿನ ಜನ್ಮದ ನೆನಪಿರ್ಲಿಲ್ಲ. ಅವನ ಹೆಂಡತಿ ಒಂದಿನ ಗಲಾಟೆ ಮಾಡಿಬಿಟ್ರು. ಅಂತ ಗಲಾಟೆ ಎಲ್ಲೋ ಅರಣ್ಯದಲ್ಲಿ ಬಂದಾಗ ರಾಜ ನಕ್ಕದ ಕೂಡಲೇ ಗಲಾಟೆ ಆಗಿ, ಯಾಕೆ ನಕ್ಕದ್ರಿ? ನಗು ಬಂತು. ಇಲ್ಲಿ ನಗು ಬರುವಂತದ್ದು ಏನಿದೆ? ನನ್ನಿಷ್ಟ, ನಾನು ರಾಜ ಅಂದ. ಅವೆಲ್ಲ ಇಲ್ಲ, ಬೇರೆಯವರು ರಾಜ, ನನ್ನ ಮುಂದೆ ನೀವು ರಾಜ ಗೀಜ ಅನ್ಬೇಡ್ರಿ, ಮರ್ಯಾದೆಯಿಂದ ಹೇಳ್ರಿ. ಅವನು ಹೇಳದ 2 ಇರುವೆನ ಏನೋ ಮಾತಾಡ್ಕೊಂಡು ಹೊಂಟಿತ್ತು. ಏನದು ಮಹಾಮಾತ ಜೋಕ್ ಹೇಳ್ತಾ, ಅದು ಗಂಗಾವತಿ ಪ್ರಾಣೇಶ ಅಂತದ್ದು. ಹಾಗಲ್ಲೇ ಹೆಣ್ಣು ಇರುವೆ ಗಂಡಿರುವೆ ಬೈತಾ ಇತ್ತು. ಇನ್ನೊಂದ್ಸಲಿ ಹೀಗೆ ಮಾಡಲ್ಲ ಪ್ಲೀಸ್ ಅಂತ. ಅದೊಂದು ಸಕ್ಕರೆ ಕಾಳು ಸಿಕ್ಕಿತ್ತು, ಗಂಡಿರುವೆ ತಿಂದು ಕೂತು ಬಿಟ್ಟಿತ್ತು. ಹೆಣ್ಣು ಬೈತಾ ಇತ್ತು, ನೀವೇ ಎಲ್ಲ ತಿಂದ್ರೆ ನನ್ನ ಗತಿ ಏನು, ನಮ್ಮಪ್ಪನ ಕೈಲಿ ನಿಮ್ಗೆ ಹೊಡಿಸ್ತೇನೆ ಅಂತ. ನಿಮ್ಮ ಅಪ್ಪಂಗೆ ಹೇಳಬೇಡ, ಮುಂದಿನ ಸಲ 2 ಕಾಳು ನಿಂಗೆ ತಂದ್ಕೊಡ್ತೇನೆ ಅಂತ. ನಾನು ಅದನ್ನ ನೋಡಿ ನಕ್ಕದೆ. ನಗುವಂತದ್ದೇನು ಒಂದು ಇರುವೆ ಆದ್ರೂ ಈ ಹಣೆ ಬರೋಣ ಅಂತ. ನೀವು ಇರುವೆ ಕತೆ ನನ್ನೇ ಇನ್ಸಲ್ಟ್ ಮಾಡ್ತಾ ಇದ್ದೀರಿ, ಅದು ನಡೆದ ಘಟನೆ, ಏನ್ ಸಾಯೋದು? ಅವಳಂದು ಸರಿ. ಕಡೆಗೆ ಮನೆಗೆ ಬಂದಾಗ ಬೈಯೋದು ಮಾಡೋದು. ಅವನ ಅರಣ್ಯಕ್ಕೆ ಹೋಗಿ ದೇವರ ಧ್ಯಾನ ಮಾಡಿದ. ದೇವರ ಸಾಕ್ಷಾತ್ಕಾರ ಆಯ್ತು. ಮನೆಗೆ ಹೋಗುವಂದ್ರು. ರಾಜ, ಮಂತ್ರಿ, ಸ್ನೇಹಿತ 3 ಜನ ಒಟ್ಟಿಗೆ ಇದ್ದಾಗ ಒಂದು ಶ್ಲೋಕ ಬರ್ಕೊಟ್ರು. ಈ 4 ಜನ ಅಲ್ಲೇ ಹುಟ್ಟಿದ್ರು, ಒಬ್ಬ ಬಡ ಬ್ರಾಹ್ಮಣನ ಮನೆಯಲ್ಲಿ. ತಂದೆ ತಾಯಿಗಳು ವೃದ್ಧರು. ನಾವು ಮನೆ ಬಿಟ್ಟು ಹೋಗ್ತೀವಿ ಅಂದಾಗ ನಮ್ಮನ್ನು ರಕ್ಷಣೆ ಮಾಡೋರು ಯಾರೋ. ಈ ಶ್ಲೋಕ ರಾಜನ ಮುಂದೆ ಓದ್ರಿ, ನಿಮ್ಗೇನು VIP ಟ್ರೀಟ್ಮೆಂಟ್ ಬಂದು ಹೇಳಿದ್ರು. ಸಪ್ತವ್ಯಾದಾದ ಶಾರಣೇಶು ಮೃಗಾ ಕಾಲಂಜರೇ ಗೆರೋ ಚಕ್ರವಾಕ ಶರದ್ವೀಪೆ ಹಂಸಾ ಸರಸಿಮಾನಸೆ ತೇಬಿಜಾತ ಗುರುಕ್ಷೇತ್ರೆ ಬ್ರಾಹ್ಮಣ ವೇದ ಪಾರಗಾ ಪ್ರಸ್ತುತಾದೀರ್ಘವದ್ವಾನಂ ಯೂಯಂ ಕಿಮ್ಮವಸೀದತ. ಎಲ್ಲ ನೆನಪಾಯ್ತು. ವ್ಯಾಧರಾಗಿ ಹುಟ್ಟಿದ್ರಿ, ಚಕ್ರವಾಕ ಪಕ್ಷಿಗಳಾಗಿ, ಅವರೆಲ್ಲ ಉದ್ಧಾರ ಆದ್ರು, ನೀವ್ಯಾಕೆ ಇಲ್ಲೇ ಕೂತಿದ್ದೀರಿ? ತಕ್ಷಣ ಮೂರ್ಛೆ ಹೊಟ್ಟೋದ್ರು. ಆಮೇಲೆ ಎದ್ದ ಮೇಲೆ ಎಲ್ಲವರು ಇಲ್ಲೇ ಇದ್ದಾರೆ. ಮಗನ್ನ ಕರೆದು ಇವರನ್ನು ಚೆನ್ನಾಗಿ ನೋಡ್ಕೋ, ನಾನು ಹೊರಡ್ತೇನೆ ಅಂತ ಅವರಿದ್ದಲ್ಲಿ ಜಾಯಿನ್ ಆಗ್ಲಿಕ್ಕೆ ಹೋದಾಗ ಅವಳು ಬಂದು, ಹೆಂಡತಿ ಸನ್ನತಿ ಅಂತ ಅವಳ ಹೆಸರು. ಯಾಕೆ, ಏನು, ನೀವೆಲ್ಲೋ ಹೊರಟೇ ಇರಲ್ಲ? ಹೌದು, ನೀ ಯಾಕೆ ಇಷ್ಟು ಗಲಾಟೆ ಮಾಡಿದಿ? ರಾಜ ಕ್ಷಮಸು, ಇರುವೆ ಭಾಷೆ ನಂಗೂ ಬರ್ತಾ ಇತ್ತು ಅಂದವಳು. ಮತ್ತ್ಯಾಕೆ ನೀನು ಅಷ್ಟು ಗಲಾಟೆ ಮಾಡಿದಿ? ನಿನಗೆ ವೈರಾಗ್ಯ ಬರಲಿ ಅಂತ. ನನಗೆ ವೈರಾಗ್ಯ ತರಿಸಿ ನಿಂಗೇನು ಪ್ರಯೋಜನ? ನಾನು ಯಾರು ಗೊತ್ತಾ? ಗೊತ್ತಿಲ್ಲ. ನೀವೆಲ್ಲ ಸೇರಿ ಒಂದು ಆಕಳು ಕೊಂದಿದ್ರಲ್ಲ, ಗೊತ್ತಾ? ಹೌದಮ್ಮ, ಆ ಆಕಳೇ ನಾನು ಅಂದು. ಅಲ್ಲ, ನಿನ್ನನ್ನ ಕೊಂದು ನಾವು ತಿಂದರು ನಮ್ಮನ್ನು ಉದ್ಧಾರ ಯಾಕೆ ಮಾಡ್ಲಿಕ್ಕೆ ಬಂದೆ? ನೀವು ಶ್ರಾದ್ದ ಮಾಡೋದ್ರಲ್ಲ, ಅದಕ್ಕೆ ಉದ್ಧಾರ ಮಾಡ್ಲಿಕ್ಕೆ ಬಂದೆ ಅಂದು. ಶ್ರಾದ್ದ ಮಾಡದೆ ಹಾಗೆ ತಿಂದಿದ್ರೆ ನೀವು ಏಳಿಗೆಗೆ ಬರ್ತಿರ್ಲಿಲ್ಲ. ಕನ್ಕ್ಲೂಷನ್ ಏನು ಅಂದ್ರೆ, ತಮ್ಮ ಹೊಟ್ಟೆ ತುಂಬಿಕೊಳ್ಳುವ ಸಲುವಾಗಿ ಪಿತೃದೇವತೆಗಳ ಆರಾಧನೆ ಮಾಡಿದವರೇ ಉದ್ಧಾರ ಆಗಿದ್ದಾರೆ. ಅಂದ ಮೇಲೆ ಭಕ್ತಿಯಿಂದ ನೀನು ಶ್ರಾದ್ದ ಮಾಡಿದ್ರೆ ಉದ್ಧಾರ ಆಗದೆ ಇರ್ತೀರಾ ಅಂತ ನಮ್ಮ ಶ್ರೀನಿವಾಸ ಕಲ್ಯಾಣವೂ ಅದೇ ಹೇಳೋದಲ್ಲ. ಅವನು ಮಾಧವ ಹಾಳಾಗಿ ಹೋಗಿದ್ದ. ಕಪಿಲ ತೀರ್ಥದಲ್ಲಿ ಬಂದು ಮಣ್ಣಿನಿಂದ ಪಿಂಡ ಇಟ್ಟ. ಅವನಿಗೆಲ್ಲ ಕಳ್ಕೊಂಡು ಎಲ್ಲಾರನ್ನೂ ಬಿಟ್ಟು ಇನ್ಯಾವಳನ್ನೋ ಮದುವೆ ಆಗಿ ಅವಳು ಸತ್ತ ಮೇಲೆ ಮಣ್ಣಿನಿಂದ ಪಿಂಡ ಇಟ್ಟು ಪಿತೃಪಿತಾಮಹ ಪ್ರಪಿತಾಮಹ